ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಖಿ ಸಿರಿ. ಹಾಗೆ ಇವತ್ತು ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಪಾಯಸ ಹಬ್ಬದ ಸೀಸನಲ್ಲಿ ಪಾಯಸ ವಿಶೇಷವಾಗಿ ಮಾಡ್ತಾರೆ. ಹಾಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಕೂಡ ಹಾಕಿ. ಫ್ರೆಂಡ್ಸ್, ಶಾವಿಗೆ ಪಾಯಸ ಹಬ್ಬದಲ್ಲಿ ಸುಲಭವಾಗಿ ಬೇಗನೆ ಮಾಡ್ಕೋಬೋದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. ತುಪ್ಪ ಬಿಸಿ ಆದ ಕೂಡಲೇ ನಾನು ಅಲ್ಲಿ ಒಂದು 10 ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ನೀವು ಹೆಚ್ಚಿಗೆ ಬೇಕಾದರೂ ತೊಗೋಬೋದು. ನಾನು ಫಸ್ಟಿಗೆ ದ್ರಾಕ್ಷಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. 2 ಸೆಕೆಂಡ್ ಫ್ರೈ ಮಾಡಿದರೆ ಸಾಕು. ತುಂಬ ಫ್ರೈ ಆದರೆ ಅದು ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ಸೊ ಲೈಟಾಗಿ ಫ್ರೈ ಮಾಡಿಬಿಟ್ಟು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಅದೇ ಪಾತ್ರೆಗೆ ಗೋಡಂಬಿ ಕೂಡ ಅಷ್ಟೇ, ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ. ಅದು ಕೂಡ ಅಷ್ಟೇ ಒಂಚೂರು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೀವು ಬಾದಾಮಿ ಕೂಡ ಯೂಸ್ ಮಾಡ್ಕೋಬೋದು, ಮತ್ತು ಪಿಸ್ತಾ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು ಉತ್ತುತ್ತಿನ ತೊಗೊಂಡಿದ್ದೀನಿ, ಸಣ್ಣ ಪೀಸ್ ಮಾಡಿಕೊಂಡು. ಉತ್ತುತ್ತಿ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೈ ಮಾಡೋಕ್ಕೆ, ಒಂದು ಅರ್ಧ ನಿಮಿಷ ಬೇಕಾಗತ್ತೆ. ಸೊ ಅದನ್ನು ಲೈಟಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಕೂಡ ತೆಗೆದಿಟ್ಕೊಳ್ಳಿ. ಆಮೇಲೆ ಹಾಲು, ಅರ್ಧ ಲೀಟ್ರ್ನಷ್ಟು ಹಾಲನ್ನು ತೊಗೊಳ್ತಾ ಇದ್ದೀನಿ. ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಮೊದಲೇ ಅದನ್ನು ಸ್ವಲ್ಪ ಗಟ್ಟಿ ಹದ, ಅಂದರೆ ತುಂಬ ದಪ್ಪ ಅಲ್ಲ, ಸ್ವಲ್ಪ ಗಟ್ಟಿ ಆದರೆ ರುಚಿಯಾಗಿರುತ್ತೆ ಪಾಯಸ. ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ರೋಸ್ಟೆಡ್ ಶಾವಿಗೆನ ತೊಗೊಂಡಿದ್ದೀನಿ. ನೀವು ಒಂದು ವೇಳೆ ರೋಸ್ಟೆಡ್ ಇಲ್ದಿದ್ರೆ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ತುಪ್ಪದಲ್ಲಿ ಅರ್ಧ ಕಪ್ನಷ್ಟು ಶಾವಿಗೆನ ಹಾಕ್ಕೊಬಿಟ್ಟು ನಾನು ಒಂದು 5 ನಿಮಿಷ ಅದು ಚೆನ್ನಾಗಿ ಬೆಂದ ಮೇಲೆ, ಆ ಶಾವಿಗೆ ಏನಿದೆ ಸ್ವಲ್ಪ ದಪ್ಪ ಆದಮೇಲೆ ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಸಕ್ಕರೆ ನಾನಿಲ್ಲಿ 1 ಕಪ್ ಶಾವಿಗೆಗೆ ಅರ್ಧ ಕಪ್ ತೊಗೊಂಡಿದ್ದೀನಿ. ನೀವು ಒಂದು ವೇಳೆ ನಿಮಗೆ ಸ್ವೀಟ್ ಹೆಚ್ಚಿಗೆ ಬೇಕಾಗೋರು 3/4 ಕಪ್ನಷ್ಟು ತೊಗೊಳ್ಬೋದು. ಆಮೇಲೆ ಒಂದು 5 ದಳದಷ್ಟು ಕೇಸರಿನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಹೆಚ್ಚಿಗೆ ಬೇಕಾದ್ರೂ ತೊಗೋಬೋದು. ಕಲ್ಲರ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಕೊಡುತ್ತೆ. ನೆಕ್ಸ್ಟು ಸಿಹಿ ಪಾಯಸದಲ್ಲಿ ಏಲಕ್ಕಿ ಪುಡಿ ಹಾಕೋದು ಕೂಡ ವಿಶೇಷವಾಗಿ ಇರುತ್ತೆ. ಸೊ ಅದನ್ನು ಕೂಡ ಹಾಕಿರೋದ್ರಿಂದ ಲಾಸ್ಟಿಗೆ ಅದು ಚೆನ್ನಾಗಿ ಪರಿಮಳ ಕೊಡುತ್ತೆ. ಒಂದು 5 ನಿಮಿಷದಷ್ಟು ಸಣ್ಣ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಚೆನ್ನಾಗಿ ಕುದಿಸಿ ಆಮೇಲೆ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಏನಿದೆ ಅದಕ್ಕೆ ನಾನು ಒಂದು ಚಿಟಕಿಯಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ಒಂದು ವೇಳೆ ಬೇಡ ಅನ್ನೋರು ಬೇಡ, ಬಟ್ ಆ ಚಿಟಕಿ ಉಪ್ಪು ಹಾಕೋದ್ರಿಂದ ಪಾಯಸದ ರುಚಿ ಸ್ವಲ್ಪ ಬೇರೆ ಥರ ಕೊಡುತ್ತೆ. ನೆಕ್ಸ್ಟು ಏನು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿತ್ತು ಅದಷ್ಟು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಏನು ಡ್ರೈ ಫ್ರೂಟ್ಸನ್ನು ಹುರಿದಿರೋ ಅಂಥ ತುಪ್ಪ ಇದೆ, ಸೊ ಅದೇ ಪಾತ್ರೆಗೆ ನಾನು ಅದನ್ನು ಶಿಫ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ರುಚಿಯಾಗಿರುತ್ತೆ ತುಪ್ಪದಲ್ಲಿ. ಹಾಗೆ ಈ ಹಬ್ಬಗಳಲ್ಲಿ ಈ ಪಾಯಸನ ಮಾಡಿಬಿಟ್ಟು ನೀವು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿ. ಥ್ಯಾಂಕ್ ಯು.